ಮಾವ ನೀವ್ ಹಿಂಗ್ ಮುಖ ತಿರ್ಗಿಸ್ಕೋಬೇಡಿ. ನಿಮ್ದಮ್ಮಯ್ಯ ಅಂತೀನಿ, ನನ್ನ ಕ್ಷಮಿಸ್ಬಿಡಿ. ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ನಂಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ನೀವಂಗ ಅಂದ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಹಿಂಗ ಇದ್ದಕ್ಕಿದ್ದಂಗ ಅಣ್ಣನ ಮನೆಗೆ ಹೋಗು ಅಂದ್ರೆ ಹಂಗೆಲ್ಲ ಹೋಗಕ್ಕೆ ಆಗಕ್ಕಿಲ್ಲ. ನೀನ್ ಯಾಕೆ ಬಂದೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಏನಾದ್ರೂ ಹೇಳ್ಕೊ. ಈ ಅವಾಂತರ ಮಾಡಕ್ ಮುಂಚೆ ನನಗೇನಾದ್ರೂ ಹೇಳ್ದಿಯಾ? ಇದೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಸತ್ಯವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ ಮಾವ ಇದಿಷ್ಟು ದೊಡ್ಡ ತಪ್ಪು ಅಂತ. ಇನ್ಮೇಲೆ ಈ ತರ ಮಾಡಕ್ಕಿಲ್ಲ. ಹೌದು, ಹಿಂಗ್ ಮಾಡಲ್ಲ. ಇನ್ನೇನಾದ್ರೂ ಮಾಡಿ ನನ್ನ ಮರ್ಯಾದೆ ಹರಾಜಾಗ್ತೀಯ. ನೀನೇನು ಮಾಡೋದ್ ಬೇಕಾಗಿಲ್ಲ. ನೀನ್ ಇಲ್ಲಿರೋದು ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಹೊರಗೆ ಹೋಗ್ಬಿಡು. ನನ್ನ ಕಣ್ಣು ಕಾಣಿಸ್ಕೋಬೇಡ. ತಗೋ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಮದ್ವೆನಾದ್ರು ಫಿಕ್ಸ್ ಆಯ್ತಾ? ವೆರಿ ಫನ್ನಿ. ಮದ್ವೆ ಕಿತ್ತೋಯ್ತು. ದಟ್ಸ್ ವೈ ಐ ಆಮ್ ಸೋ ಹ್ಯಾಪಿ. ಮದ್ವೆ ಕಿತ್ತೋಯ್ತಾ? ಏನು ಹೇಳ್ತಾ ಇದ್ಯಾ? ಸರಿಯಾಗಿ ಹೇಳು. ಲಿಸನ್, ಗ್ಯಾರಿ ಅವನ್ ಹೆಂಡತಿನ ಮನೆಯಿಂದ ಆಚೆ ಹಾಕಿದಾನಂತೆ. ಓ ಮೈ ಗಾಡ್. ವಾಟ್? ಯಾಕೆ? ಏನಾಯ್ತು? ಯು ವೋಂಟ್ ಬಿಲೀವ್. ಯು ನೋ ವಾಟ್? ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸದವ್ರು ಬಂದಿಲ್ಲ ಅಂತ ಮನೆ ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ ಎಲ್ರ ಮನೆ ಕೆಲಸ ಮಾಡಿದಾಳಂತೆ. ಹೌ ಚೀಪ್. ಆಬ್ವಿಯಸ್ಲಿ ಗ್ಯಾರಿ ಗಾಟ್ ಆಂಗ್ರಿ. ಅಷ್ಟೇನಾ? ಅಷ್ಟಕ್ಕೆ ಪಾಪ ಅವಳ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ನಾ? ಬೇರೆಯವ್ರಿಗೆ ಸಹಾಯ ಮಾಡಿದ್ದೆ ಅವಳ ತಪ್ಪ? ಆಫ್ ಕೋರ್ಸ್ ತಪ್ಪು. ಅಟ್ಲೀಸ್ಟ್ ಅವಳು ಗ್ಯಾರಿ ಸ್ಟೇಟಸ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ಬೇಕು ತಾನೆ. ಓಹೋ, ಸ್ಟೇಟಸ್ ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡದಿರೋದಾ? ಕಮಾನ್ ಯಾರ್, ಹಳ್ಳಿ ಗುಗ್ಗೋಳು ಗ್ಯಾರಿಗೆ ಅವಮಾನ ಆಗೋಗಿ ನಡ್ಕೊಂಡಿದ್ದಾಳೆ. ಅಂಡ್ ಮೋರ್ ಓವರ್ ಅವಳು ಗ್ಯಾರಿಗೆ ಸೂಟೇ ಇಲ್ಲ. ಅವಳು ತಪ್ಪು ಮಾಡಿದ್ದಾಳೆ, ಅದಕ್ಕೆ ಗ್ಯಾರಿ ಅವಳನ್ನ ಹೊರಗೆ ಹಾಕ್ತಾ ಇದ್ದಾನೆ. ದಟ್ಸ್ ಇಟ್. ಆದ್ರೆ ಇಲ್ಲಿ ಅವಳು ಮಾಡಿದ ತಪ್ಪಲ್ಲ, ಅವನ್ ಮಾಡ್ತಿರೋದು ತಪ್ಪು. ಒಬ್ರು ಮನೆಗೆ ಬಿದ್ದಿರೋ ಬೆಂಕಿಯಿಂದ ನೀನ್ ಬಿಸಿ ಕಾಯಿಸ್ಕೊಳ್ಳೋದು ತಪ್ಪು. ಅದಕ್ಕೆ ಬೆಂಕಿ ಆರ್ಸಕ್ ಹೋಗಿ ನಾವು ಮೈಕೈ ಸುಡ್ಕೋಬೇಕಾ? ನೋವೇ, ಮೊದಲು ನಾವು ಬೆಚ್ಚಗಿರ್ಬೇಕಷ್ಟೇ.